ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಯ ಶುಭ ವಂದನೆ. ಈ ಹೊತ್ತಾರಿಯಲ್ಲಿ ಆಯ್ದುಕೊಂಡ ದೇವರ ವಾಕ್ಯದ ಭಾಗ ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಳ ಸಂಗ್ರಹ 50ನೇ ಕೀರ್ತನೆ 15ನೇ ವಚನ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಹಿಡಿಯಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಆ್ಯಂಡ್ ಕಾಲ್ ಅಪಾನ್ ಮೀ ಇನ್ ದ ಡೇ ಆಫ್ ಟ್ರಬಲ್, ಐ ವಿಲ್ ಡೆಲಿವರ್ ದಿ. ಈ ವಾಕ್ಯ ಭಕ್ತನಾದ ಕೀರ್ತನೆಗಾರನ ಪ್ರಾರ್ಥನೆಗೆ ಪ್ರತಿಕ್ರಿಯೆಯಾಗಿ ವಿಮೋಚನೆಯ ದೈವಿಕ ವಾಗ್ದಾನ. ಈ ವಚನವು ದೇವರ ಮೇಲೆ ಪ್ರಾಮಾಣಿಕವಾದ ಅವಲಂಬನೆಯನ್ನು ಕರೆದು ಅದನ್ನು ಧಾರ್ಮಿಕ ಆಚರಣೆಗಳೊಂದಿಗೆ ವ್ಯತಿರಿಕ್ತಗೊಳಿಸುತ್ತದೆ. ಒಬ್ಬ ವ್ಯಕ್ತಿಯು ಕಷ್ಟದ ಸಮಯದಲ್ಲಿ ದೇವರನ್ನು ಪ್ರಾರ್ಥಿಸಿದಾಗ ದೇವರು ರಕ್ಷಿಸುತ್ತಾನೆ. ನಂತರ ಬರುವಂಥ ಸ್ತುತಿ ನಿಜವಾದ ಆರಾಧನೆಯ ಕ್ರಿಯೆಯಾಗಿದ್ದು ದೇವರಿಗೆ ಮಹಿಮೆಯನ್ನು ನೀಡುತ್ತದೆ. ಕಷ್ಟದ ದಿನಗಳಲ್ಲಿ ಅಥವಾ ಕಷ್ಟ ಕಾಲಗಳಲ್ಲಿ ನನಗೆ ಮೊರೆಯಿಡಿರಿ, ಇದೊಂದು ದೇವರ ಆಜ್ಞೆಯಾಗಿದೆ. ಇಟ್ ಈಸ್ ಎ ಗಾಡ್ಸ್ ಕಮ್ಯಾಂಡ್. ನಂಬಿಕೆಯುಳ್ಳವರು ಅಥವಾ ವಿಶ್ವಾಸಿಗಳು ಸಂಕಷ್ಟದ ಸಂದರ್ಭದಲ್ಲಿ ದೇವರ ಕಡೆಗೆ ತಿರುಗಬೇಕೆಂಬ ದೇವರ ನೇರ ಆಜ್ಞೆಯಾಗಿದೆ. ಕಷ್ಟಗಳು ಬರುವಾಗ ಸಹಾಯದ ಮೂಲಗಳನ್ನು ನಾವಿಂದು ಹುಡುಕುತ್ತೇವೆ. ಸ್ನೇಹಿತರ ಕಡೆಗೆ, ಹಣವಂತರ ಕಡೆಗೆ ಅಥವಾ ಇತರರ ಕಡೆಗೆ ನಾವು ಕೈ ಚಾಚುತ್ತೇವೆ. ಆದರೆ ದೇವರು ಇಲ್ಲಿ ಬಯಸುವುದೇನೆಂದರೆ, ಕಷ್ಟ ಕಾಲದಲ್ಲಿ ದೇವರನ್ನು ಕರೆಯುವ ಮೂಲಕ ಆತನಲ್ಲೇ ಭರವಸೆಯಿಂದ ಜೀವಿಸಲು ನಮಗೆ ಕರೆ ಇದೆ. ಮತ್ತೊಂದು ಸಂದೇಶವೇನೆಂದರೆ, ವೈಯಕ್ತಿಕ, ಕುಟುಂಬ ಅಥವಾ ಸಾರ್ವಜನಿಕವಾಗಿ ಕಷ್ಟಗಳ ಸಂದರ್ಭಗಳಲ್ಲಿ ಪ್ರಾರ್ಥನೆಯ ಮಹತ್ವವನ್ನು ಈ ಪರಿಚಯದ ಒತ್ತಿ ಹೇಳುತ್ತದೆ. ಇಟ್ ಎಂಫಸೈಸ್ ದ ಇಂಪಾರ್ಟೆಂಟ್ ಆಫ್ ಪ್ರೇಯರ್ ಡ್ಯೂರಿಂಗ್ ಹಾರ್ಡ್ಶಿಪ್. ನಾನು ನಿಮ್ಮನ್ನು ಬಿಡಿಸುವೆನು, ಐ ವಿಲ್ ಡೆಲಿವರ್ ದಿ. ದಿಸ್ ಇಸ್ ಎ ಪ್ರಾಮಿಸ್ ಆಫ್ ರೆಸ್ಕ್ಯೂ ಆ್ಯಂಡ್ ಪ್ರೊಟೆಕ್ಷನ್. ದೇವರ ರಕ್ಷಣೆಯ ವಾಗ್ದಾನ ಇಲ್ಲಿದೆ. ಕಡೆಯದಾಗಿ, ಆಗ ನನ್ನನ್ನು ಕೊಂಡಾಡುವಿರಿ. ದ ರೆಸ್ಪಾನ್ಸ್, ಆ್ಯಂಡ್ ದೆನ್ ಶಾಲ್ ಗ್ಲೋರಿಫೈ ಮೀ. ದೇವರಿಂದ ಬಿಡುಗಡೆಗೊಂಡ ನಂತರ ನಮ್ಮ ಪ್ರತಿಕ್ರಿಯೆ ಏನು? ದೇವರನ್ನು ಮಹಿಮೆಪಡಿಸಬೇಕು. ಪ್ರೀತಿಯ ದೇವ ಜನರೇ, ಕಷ್ಟದ ಸಂದರ್ಭಗಳು ಬರುವಾಗ ದೇವರನ್ನು ನಾವು ಕರೆಯೋಣ. ದೇವರು ನಮ್ಮನ್ನು ಬಿಡಿಸುತ್ತಾನೆ. ದೇವರಿಗೆ ಮಹಿಮೆ ಪಡಿಸೋಣ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನೂ ದಯಾಮಯನೂ ಆಗಿರುವಂಥ ನಮ್ಮ ದೇವರೇ, ನಿಮ್ಮ ಪರಮೋನ್ನತ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊತ್ತಾರೆಯಲ್ಲಿ ದೇವ, ಈ ದಿನವನ್ನು ನೋಡುವಂತೆ, ಕಂಡೆರೆದು ಬಾಳುವಂತೆ ಕೃಪೆ ಮಾಡೋದಕ್ಕಾಗಿ ಸ್ತೋತ್ರ. ಕಳೆದ ರಾತ್ರಿಯಲ್ಲಿ ಸುಖಕರವಾದ ನಿದ್ರೆ, ಆರೋಗ್ಯ, ಸುಕ್ಷೇಮವನ್ನು ನೀಡಿ ದೇವರೇ ಹೊಸ ಬದುಕನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿವಸವನ್ನು ಅನೇಕರು ಕಾಣಲಿಲ್ಲ, ಆದರೆ ನಾವಿಂದು ಜೀವಿತರ ಸಂಖ್ಯೆಯಲ್ಲಿದ್ದೇವೆ. ಈ ದಿನದೆಲ್ಲ ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ, ನಮ್ಮ ಜವಾಬ್ದಾರಿಗಳಲ್ಲಿ ಸ್ವಾಮಿ ನಿನ್ನ ಕರುಣೆಯನ್ನು, ಕೃಪೆಯನ್ನು ನಾವು ಬೇಡುತ್ತೇವೆ. ದೇವರೇ, ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಫಲ್ಯತೆಯನ್ನು ಅನುಗ್ರಹಿಸು. ಹೋಗುವಾಗ ಬರುವಾಗ ಸ್ವಾಮಿ ನಮಗೆ ಹಿಂಬಲವೂ ಮುಂಬಲವೂ ಆಗಿದ್ದುಕೊಂಡು ಕಾಪಾಡು. ದೇವರೇ, ನಮ್ಮೆಲ್ಲ ಜವಾಬ್ದಾರಿಗಳನ್ನು ನಿನ್ನ ಹಸ್ತಕ್ಕೆ ನಾವು ಸಮರ್ಪಿಸುತ್ತೇವೆ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು ನಿನಗೆ ಸಮರ್ಪಿಸ್ತೇವೆ. ನೀನು ನಮಗೆ ಸಹಾಯಕನು, ನೀನು ನಮಗೆ ಆಧರಿಸುವನಾಗಿದ್ದುಕೊಂಡು ಕೈ ಹಿಡಿದು ನಡೆಸು. ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.